ಸೀರಿಯಲ್ ಈಗ ಮತ್ತೆ ಟ್ರ್ಯಾಕ್ಗೆ ಬಂದಂತೆ ಕಾಣ್ತಿದೆ. ಡಿಸಿ ಸ್ನೇಹ ಸಾವು, ಪುಟ್ಟಕ್ಕನ ಗೋಳಾಟ ನೋಡಿ ವೀಕ್ಷಕರು ಕೂಡ ಬೇಸತ್ತು ಹೋಗಿದ್ರು. ಇದೀಗ ಸೀರಿಯಲ್ನಲ್ಲಿ ನಲ್ಮೆಯ ಹಾಡು ಮತ್ತೆ ಶುರುವಾಗಿದೆ. ಕಂಟಿ ಮತ್ತೆ ಪ್ರೀತಿಯಲ್ಲಿ ಬಿದ್ದಿದ್ದಾನೆ. ಮುದ್ದಿನ ಅಳಿಯನಿಗಾಗಿ ಪುಟ್ಟಕ್ಕ ಲವ್ ಗುರು ಆಗಿದ್ದಾಳೆ. ಹಾಗಾದ್ರೆ ಕಂಟಿ ಲವ್ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾನಾ? ಸ್ನೇಹ ಕಂಟಿಯನ್ನ ಒಪ್ಕೊಳ್ತಾಳಾ? ಬಂಗಾರಮ್ಮ ಮದುವೆ ನಿಲ್ಲಿಸ್ತಾಳಾ? ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕನ್ನಡದ ಪ್ರಮುಖ ಧಾರಾವಾಹಿಗಳಲ್ಲಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಕೂಡ ಒಂದು. ಸೀರಿಯಲ್ ಸ್ಟೋರಿ ಬದಲಾಗ್ತಿದ್ದಂತೆ ಪ್ರಮುಖ ಪಾತ್ರಗಳ ಬದಲಾವಣೆ ಕೂಡ ಮಾಡಲಾಗಿತ್ತು. ಡಿಸಿ ಸ್ನೇಹ ಸಾಯ್ತಿದ್ದಂತೆ ಸೀರಿಯಲ್ ಫುಲ್ ಡಲ್ ಆಗಿತ್ತು. ಸೀರಿಯಲ್ ಪ್ರೇಮಿಗಳು ಕೂಡ ನಿರ್ದೇಶಕರ ವಿರುದ್ಧ ಗರಂ ಆಗಿದ್ರು. ಆದ್ರೀಗ ಸೀರಿಯಲ್ ಸ್ಟೋರಿ ಮತ್ತೆ ಟ್ರ್ಯಾಕ್ಗೆ ಬಂದಂತೆ ಕಾಣ್ತಿದೆ. ಸಾಕು, ಸೀರಿಯಲ್ ನಿಲ್ಲಿಸಿ, ನೋಡೋಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದ ಪ್ರೇಕ್ಷಕರು ಕೂಡ ಇದೀಗ ಮತ್ತೆ ನೋಡಲು ಪ್ರಾರಂಭಿಸಿದ್ದಾರೆ. ಇದೀಗ ಕಂಟಿಗೆ ಸ್ನೇಹ ಮೇಲೆ ಲವ್ ಆಗಿದೆ. 2ನೇ ಮದುವೆಗೆ ರೆಡಿ ಆಗಿದ್ದಾನೆ ಆತ. ಆದ್ರೆ ಸ್ನೇಹ ಅವನ ಪ್ರೀತಿಯನ್ನು ಒಪ್ಪಿಕೊಳ್ಳಲು ರೆಡಿ ಇಲ್ಲ. ಹೀಗಾಗಿ ಕಂಟಿ ಸ್ನೇಹಗಾಗಿ ನಾನಾ ಅವತಾರ ತಾಳಿದ್ದಾನೆ. ಡಿಸಿ ಸ್ನೇಹ ಹೃದಯ ಕಸಿ ಮಾಡಿದ್ದು ಪುಟ್ಟಕ್ಕನ ಮನೆಯಲ್ಲಿರೋ ಮತ್ತೊಬ್ಬಳು ಸ್ನೇಹಗೆ ಅಂತ ಗೊತ್ತಾಗಿದೆ. ಹೀಗಾಗಿ ಕಂಟಿ ಸ್ನೇಹ ಹಿಂದೆ ಬಿದ್ದಿದ್ದಾನೆ. ಆಕೆಗೆ ಪ್ರಪೋಸ್ ಕೂಡ ಮಾಡಿದ್ದಾನೆ. ಹೃದಯದ ಬಗ್ಗೆ ಕೂಡ ಆತ ಹೇಳ್ಕೊಂಡಿದ್ದಾನೆ. ಈ ವಿಚಾರ ಗೊತ್ತಾಗ್ತಿದ್ದಂತೆ ಡಿಸಿ ಸ್ನೇಹ ಸಮಾಧಿ ಮುಂದೆ ಕಣ್ಣೀರು ಹಾಕಿದ್ದಾಳೆ. ನಿನ್ನ ಸ್ಥಾನ ತುಂಬ ಯೋಗ್ಯತೆ ನನ್ಗಿಲ್ಲ. ಕಂಟಿ ಸಾಹೇಬ್ರು ಕೇಳೋದ್ರಲ್ಲಿ ತಪ್ಪಿಲ್ಲ. ನಾನು ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಹೇಳಿ ಅತ್ತಿದ್ದಾಳೆ. ಇದೀಗ ಕಂಟಿ ಮೇಲೆ ಸ್ನೇಹಗೆ ಒಳ್ಳೆ ಅಭಿಪ್ರಾಯ ಬರುವಂತೆ ಪುಟ್ಟಕ್ಕ ಹಾಗೂ ಆಕೆಯ ಮಕ್ಕಳು ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಸ್ನೇಹ ಹೋದಲ್ಲೆಲ್ಲ ಕಂಟಿ ಫಾಲೋ ಮಾಡ್ಕೊಂಡು ಬರ್ತಿದ್ದಾನೆ. ಇದೀಗ ಸ್ನೇಹನಿಗೆ ಯಾರು ನೋಡಿದ್ರು ಕಂಟಿಯನ್ನು ನೋಡಿತರನೇ ಆಗ್ತಿದೆ. ಪ್ರೀತಿಯನ್ನು ಒಪ್ಪಿಕೋ ಅಂತ ಹೇಳಿತರ ಕೇಳಿಸುತ್ತೆ. ಅವನ ಸ್ನೇಹಿತರು ಕೂಡ ಅಣ್ಣನ ಪ್ರೀತಿಯನ್ನು ಒಪ್ಪಿಕೊಳ್ಳಿ ಅತ್ತಿಗೆ ಅಂತ ಹೇಳಿದ್ದಾರೆ. ಇದರಿಂದಾಗಿ ಸ್ನೇಹ ಶಾಕ್ ಆಗಿದ್ದಾಳೆ. ಇದು ನಿಜಾನಾ ಭ್ರಮೇನಾ ಅಂತ ಗೊತ್ತಾಗದೆ ಕಿರುಚಾಡಿದ್ದಾಳೆ. ಆದ್ರೀಗ ಬಂಗಾರಮ್ಮ ಮಾತ್ರ ಫುಲ್ ಕೋಪಗೊಂಡಿದ್ದಾಳೆ. ಮದುವೆ ನಿಲ್ಲಿಸಲು ರೆಡಿ ಆಗಿದ್ದಾಳೆ. ಹೌದು, ಸ್ನೇಹ ಕಂಟಿಯನ್ನ ಮದುವೆ ಆಗ್ಬಾರ್ದು, ತನ್ನನ್ನೇ ಮದುವೆ ಆಗ್ಬೇಕು ಅಂತ ರಾಧಾ ಪ್ಲಾನ್ ಮಾಡಿದ್ದಾಳೆ. ಬಂಗಾರಮ್ಮ ಮಗ ಒಪ್ಪಿದವಳನ್ನೇ ಸೊಸೆ ಮಾಡಿಕೊಳ್ಳಲು ರೆಡಿ ಆಗಿದ್ಲು. ಆದ್ರೆ ರಾಧಾ ಸ್ನೇಹ ಮೇಲೆ ಕೆಟ್ಟ ಅಭಿಪ್ರಾಯ ಬರುವಂತೆ ಮಾಡ್ತಿದ್ದಾಳೆ. ಕಂಟಿಯನ್ನ ಮದುವೆ ಆಗ್ಬೇಕು, ಈ ಮನೆ ಸೊಸೆ ಆಗ್ಬೇಕು ಅಂತ ಸ್ನೇಹ ಹೃದಯ ತನಗೆ ಜೋಡಿಸಲಾಗಿದೆ ಅಂತ ಸುಳ್ಳು ಹೇಳ್ತಿದ್ದಾಳೆ ಅಂದಿದ್ದಾಳೆ. ರಾಧಾ ಮಾತನ್ನ ಬಂಗಾರಮ್ಮ ನಂಬಿದ್ದಾಳೆ. ಹೀಗಾಗಿ ಈ ಮದುವೆ ಆಗೋಕೆ ತಾನು ಬಿಡಲ್ಲ, ನೀನೇ ನನ್ನ ಸೊಸೆ ಅಂತ ಬಂಗಾರಮ್ಮ ಹೇಳಿದ್ದಾಳೆ. ಇದೀಗ ಕಂಟಿ ಸ್ನೇಹ ಮದುವೆಗೆ ಬಂಗಾರಮ್ಮಳೆ ಅಡ್ಡಿ ಆಗೋದು ಫಿಕ್ಸ್ ಆಗಿದೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ? ಕಂಟಿ ಸ್ನೇಹ ಪ್ರೀತಿ ಗೆಲ್ಬೋದಾ ಇಲ್ವಾ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.